ಸೊ ಹಾಯ್ ರೆಕಾರ್ಡ್ ಆಗ್ತಿದೆ ಅಲ್ವಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟೊಂದು ವೈರಲ್ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದೇ ರೀತಿ ವಿಡಿಯೋ ಮಾಡ್ಬೇಕಂತ ತುಂಬಾ ಪ್ಲಾನ್ ಇತ್ತು ಕೆಲವರ ಬಗ್ಗೆ, ಬಟ್ ಅದ್ರ ಬಗ್ಗೆ ಮಾಡಿರಲಿಲ್ಲ. ಬಟ್ ಈ ಯೂಟ್ಯೂಬ್ ಹೋಮ್ ಪೇಜ್ ಅಲ್ಲಿ ಇನ್ಸಿಡೆಂಟ್ ನೋಡಿದ ತಕ್ಷಣ ಅದ್ರ ಬಗ್ಗೆ ಹೇಳ್ಬೇಕಂತ ಅನಿಸಿದ್ದು ನನಗೆ. ಕ್ಯಾಮರಾ ತೆಗೆದು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ. ಎಡಿಟ್ ಕೂಡ ಮಾಡಿಲ್ಲ. ಅದಕ್ಕೆ ಅನ್ಸ್ಕ್ರಿಪ್ಟೆಡ್ ವಿಡಿಯೋ. ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಸ್ಕ್ರಿಪ್ಟ್ ಬರಲಿಲ್ಲ ಇದಕ್ಕೆ ಕೂಡ ಯಾವ ಸ್ಕ್ರಿಪ್ಟ್ ಇಲ್ಲ, ಜಸ್ಟ್ ಹೇಳ್ತಾ ಇದ್ದೇನೆ. ಬಟ್ ಇದನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಅದು ತುಂಬಾ ಜನರಿಗೆ ಇಷ್ಟ ಆಯ್ತು ಆ ರೀತಿ ಅನ್ಸ್ಕ್ರಿಪ್ಟೆಡ್ ವಿಡಿಯೋಸ್. ಅದೇ ರೀತಿ ವಿಡಿಯೋಸ್ ಮಾಡಿ ಅಂತಲೂ ಹೇಳಿದ್ದಾರೆ. ಇನ್ನು ಮುಂದೆ ಕೂಡ ಸ್ಕ್ರಿಪ್ಟೆಡ್ ವಿಡಿಯೋಸ್ ಇರೋದಿಲ್ಲ. ಈ ತರ ಸಿಂಪಲ್ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಬೇರೆ ಬೇರೆ ವಿಡಿಯೋಸ್ ಕೂಡ. ನಾನು ಚಾನಲ್ ಮಾಡಿ ತುಂಬಾ ಟೈಮ್ ಆಗಿತ್ತು, ಇವಾಗ ಅಂತಲ್ಲ. ಇದಕ್ಕೆ ಮೊದಲು ಕೆಲವು ಚಾನಲ್ ಮಾಡಿದ್ದೆ. ಇನ್ನು ಮುಂದೆ ಬೇರೆ ವಿಡಿಯೋಸ್ ಇದಕ್ಕಿಂತ ಜಾಸ್ತಿ ವ್ಯೂಸ್ ಬರಬಹುದು, ಖಂಡಿತ ಬರುತ್ತೆ ಕೆಲವೊಂದು ಟಾಪಿಕ್ಸ್ಗೆ. ತುಂಬಾ ಜನ ಪ್ರಶ್ನೆ ಕೇಳಿದ್ದೀರಾ. ಆ ಪ್ರಶ್ನೆಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತೇನೆ ಸಿಂಪಲ್ ಆಗಿ. ಅಲರ್ಜಿ ಅಂದ್ರೆ ಏನು ಅಂತ. ಅಲರ್ಜಿ ಅಂದ್ರೆ ಎಲ್ರಿಗೂ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಆಗ್ತದೆ. ಅಲರ್ಜಿ ಅಂದ್ರೆ ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲಿ ನಮ್ಮ ಇಮ್ಯುನಿಟಿ ಏನಿದೆಯೋ, ರೋಗ ನಿರೋಧಕ ಶಕ್ತಿ, ಕೆಲವೊಂದು ಆಹಾರ ಪದಾರ್ಥಗಳನ್ನ, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನನ್ಗಿರೋ ತರ ಬೇಳೆ, ಕಡಲೆ, ಬಟಾಣಿ, ಇಂತಹ ಕೆಲವೊಂದು ಫುಡ್ ಐಟಮ್ಸ್ ಅನ್ನ ವಿಷದ ರೀತಿ ನೋಡ್ತದೆ. ಅದನ್ನ ನಾವು ತಿಂದಾಗ ನಮ್ಮ ಬಾಡಿಯಲ್ಲಿ ಹಿಸ್ಟಮೈನ್ಸ್ ರಿಲೀಸ್ ಮಾಡ್ತದೆ. ಅದು ರಿಯಾಕ್ಷನ್. ಅದಕ್ಕೆ ಒಂದು ತಿಂದದಕ್ಕೆ ನಿಮ್ಮ ಒಂದು ಬಾಡಿ ರಿಯಾಕ್ಷನ್ ಆಗುದೇ, ಅದೇ ಅಲರ್ಜಿ. ಅದರ ಸಿವಿಯರ್ ಅಲರ್ಜಿಕ್ ಕಂಡೀಷನ್ ಏನಿದೆಯೋ, ಸಿವಿಯರ್ ಅಲರ್ಜಿ ಆದಾಗ ಆಗುವ ಒಂದು ರಿಯಾಕ್ಷನ್ ಪ್ರಾಸೆಸ್ ಅನಾಫಿಲಾಕ್ಸಿಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ತಿದ್ದೇನೆ, ಫುಲ್ ಡೆಫಿನೇಷನ್ ಆಗ್ತಿಲ್ಲ. ಗ್ಲೋರಿ ಅವರಿಗೆ ಆದದ್ದು ಕೂಡ ಅದೇ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಆಯ್ತು. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದು. ನಾನು ಸಣ್ಣವನಿರ್ಬೇಕಾದ್ರೆ ನಾನು ಇದನ್ನು ನೋಟಿಸ್ ಮಾಡಿರೋದ್ರಿಂದ ನಾನು ಇದನ್ನು ಅವಾಯ್ಡ್ ಮಾಡ್ತಾ ಬರ್ತಿದ್ದೆ ಒಂದೊಂದು. ಇದು ಅವರಿಗೆ ಅಂತ ಅಲ್ಲ, ಇದು ಅಲರ್ಜಿ ಇರೋ ಯಾರಿಗೆ ಬೇಕಾದ್ರೂ ಆಗ್ಬಹುದು. ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ನೀವು ಕೇಳಿದ್ರೆ ನಾನು ಏನೆಲ್ಲ ತಿಂತೇನಂತ ಅದನ್ನು ಹೇಳ್ತೇನೆ. ನನಗೆ ಬೇಳೆ ಯಾವುದು ಆಗುದಿಲ್ಲ, ಕಡಲೆ ಆಗುದಿಲ್ಲ, ಬಟಾಣಿ ಆಗುದಿಲ್ಲ. ಇದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್, ನಾನ್ ವೆಜ್ ಕೂಡ ತಿಂತೇನೆ ನಾನು. ನನ್ಗೆ ಯಾವುದೇ ಸಮಸ್ಯೆ ಇಲ್ಲ. ಈ ವಿಡಿಯೋ ಮಾಡೋದಕ್ಕೆ ಮೊದಲು ನಾನು ತಿಳ್ಕೊಂಡಿದ್ದೆ ಇದು ತುಂಬಾ ರೇರ್ ಅಂತ, ಈ ರೀತಿ ಅಲರ್ಜೀಸ್. ಯಾಕಂದ್ರೆ ನನ್ನ ಸ್ಕೂಲಲ್ಲಿ, ನನ್ನ ಹೈಸ್ಕೂಲ್, PUC, ಇಂಜಿನಿಯರಿಂಗ್ ಎಲ್ಲಿ ಕೂಡ ಯಾರು ಒಬ್ರು ಕೂಡ ಸಿಕ್ಕಿಲ್ಲ ನನಗೆ ಈ ತರ ಅಲರ್ಜಿ ಇರೋರು. ನಾನು ಒಬ್ಬ ಫ್ರೆಂಡ್ ಇದ್ದ, ಅವನಿಗೆ ಹಂದಿ ಮಾಂಸ ಅಂದ್ರೆ ಆಗ್ತಿರ್ಲಿಲ್ಲ, ಇದೇ ರೀತಿ ಇಚ್ಚಿಂಗ್ ಆಗೋದು. ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಗೊತ್ತಾಯ್ತು ಬೇರೆ ಬೇರೆ ರೀತಿ ಅಲರ್ಜಿ ಇದೆ. ತುಂಬಾ ಜನರಿಗೆ ಏನೇನೋ ಅಲರ್ಜಿ ಇದೆ. ನೀವು ಕಮೆಂಟ್ ಸೆಕ್ಷನ್ ನೋಡಿ, ಕೆಲವರಿಗೆ ಬನಾನಾ ತಿಂದ್ರೆ ಆಗುದಿಲ್ಲ, ಕೆಲವರಿಗೆ ಆಪಲ್ ಅಲರ್ಜಿ, ಆಪಲ್ ಬಗ್ಗೆ ಗೊತ್ತಿತ್ತು, ಕೆಲವರಿಗೆ ಕಿವಿ ಫ್ರೂಟ್ ಅಲರ್ಜಿ, ಕೆಲವರಿಗೆ ಚಿಕನ್ ತಿಂದ್ರೆ ಆಗುದಿಲ್ಲ, ಕೆಲವರಿಗೆ ಫಿಶ್ ತಿಂದ್ರೆ ಆಗುದಿಲ್ಲ. ತುಂಬಾ ಇದೆ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಇದೆ. ಕೆಲವರಿಗೆ ಗ್ರಾಸ್ ಇಂದ ಆಗ್ತದೆ, ಗ್ರಾಸ್ ಪಾಲನ್ ಇಂದ, ಚಳಿಗಾಲದಲ್ಲಿ ವೆದರ್ ರಿಲೇಟೆಡ್ ಅಥವಾ ಧೂಳಿಂದ ಅಲರ್ಜಿ ಆಗ್ತದೆ. ನನ್ನ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಇದ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಟ್ರೈ ಮಾಡಿದ್ದೇನೆ, ಎಷ್ಟು ಜನ ನಾನು ಅವಾಯ್ಡ್ ಮಾಡ್ತಾ ಬಂದಿದ್ದೇನೆ. ಯಾಕಂದ್ರೆ ನಾನು ನನ್ಗೆ ಬೇಡ ಅಂತ ಧೈರ್ಯವಾಗಿ ಹೇಳ್ತಿದ್ದೆ ಎಲ್ಲೇ ಹೋದ್ರು ಕೂಡ. ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದೆ ನನಗೆ ಆಗುದಿಲ್ಲ ಅಂತ. ಬಟ್ ಕಮೆಂಟ್ ಸೆಕ್ಷನ್ ನೋಡಿ ತುಂಬಾ ಜನ ಅದನ್ನೇ ಹೇಳಿದ್ದಾರೆ, ನಾವು ಹೇಳಿದ್ರು ನಮ್ಮ ಮನೆಯವರಿಗೂ ಅರ್ಥ ಆಗೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ ಅಂತ. ಅಂಡ್ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಅದೇ ಜನರಿಗೆ ಗೊತ್ತಿಲ್ಲ ಈ ತರ ಇದೆ ಅಂತ. ಸೊ ಆ ವಿಡಿಯೋ ಒಂದು ರೀತಿಯಲ್ಲಿ ಸಕ್ಸಸ್ ಆಯ್ತು, ತುಂಬಾ ಜನರಿಗೆ ಗೊತ್ತಾಯ್ತು. ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವು ಟೀಚರ್ಸ್ ಕಮೆಂಟ್ ಮಾಡಿದ್ದಾರೆ, ನಮ್ಗೆ ಸಹ ಗೊತ್ತಿರ್ಲಿಲ್ಲ ಅಂತ. ಶಾಲೆಯಲ್ಲಿ ಮಕ್ಕಳಿಗೆ ಕೂಡ ಊಟ ಕೊಡ್ಬೇಕಾದ್ರೆ ನಾವು ಇನ್ನು ಸ್ವಲ್ಪ ನೋಡ್ತೇವೆ, ಯಾರಿಗದು ಅಂದ್ರೆ ಈ ತರ ಇರ್ತದಂತಾನೆ ಗೊತ್ತಿಲ್ಲ ಅವರಿಗೆ. ಅವರೇ ಕಮೆಂಟ್ ಅಲ್ಲಿ ಹೇಳಿದ್ದಾರೆ ನಮ್ಗೆ ಟೀಚರ್ ಕರಿಕ್ಯುಲಮ್ ಅಲ್ಲಿ ಇಲ್ಲ ಅಂತ. ಅದನ್ನೇ ನಾನು ಹೇಳಿದ್ದು, ಟೀಚರಿಗೆ ಗೊತ್ತಿಲ್ಲ ಅಂದ್ರೆ ಬುದ್ಧಿಲ್ಲ ಅಂತ ಅಲ್ಲ, ಅರ್ಥ ಅಲ್ಲ. ಅವರಿಗೆ ಇಲ್ಲ, ಅಲ್ಲಿ ಟ್ರೈನಿಂಗ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿದ್ದು ನಾನು. ಯಾಕಂದ್ರೆ ನಾನು ನೋಡಿದ್ದೇನಲ್ವಾ, ಟೀಚರ್ಸ್ ಗೊತ್ತಿರೋದಿಲ್ಲ. ಮತ್ತೆ ಡಾಕ್ಟರ್ಸ್ ಕೂಡ ಗೊತ್ತಿಲ್ಲ ಅಂತ ನಾನು ಹೇಳಲಿಲ್ಲ, ಡಾಕ್ಟರ್ಸ್ ಗೊತ್ತಿರ್ತದೆ. ನಾವು ಅದೇ ಫುಲ್ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಕೆಲವರು. ಅದರಲ್ಲೇ ಹೇಳಿದ್ದೇನೆ, ಅಲರ್ಜಿಸ್ಟ್ ಇರ್ತಾರೆ, ಅವರ ಹತ್ರನೇ ಹೋಗಿ. ಅದೇ ಪ್ರಶ್ನೆ ಕೇಳಿದ್ದಾರೆ ತುಂಬಾ ಜನ, ನಮ್ಗೆ ಏನ್ ಮಾಡ್ಬೇಕಂತ ಸೊಲ್ಯೂಷನ್. ನಿಮ್ಗೆ ಫುಡ್, ಯಾವುದೇ ಫುಡ್ ಐಟಮ್ಸ್ ನಿಮ್ಗೆ ಅಲರ್ಜಿಕ್ ಫುಡ್ ಯಾವ್ದು ಆಗ್ತದೆ ಅದನ್ನು ತಿನ್ಬೇಕಂತ ಆಸೆ ಇದೆ ಅಂದ್ರೆ ನೀವು ಅಲರ್ಜಿಸ್ಟ್ ಹತ್ರನೇ ಹೋಗ್ಬೇಕು, ಬೇರೆ ಸೊಲ್ಯೂಷನ್ ಇಲ್ಲ. ಅಲ್ಲಿಗೆ ಹೋಗ್ಬೇಕು ನೀವು. ಅವರೇ ನಿಮ್ಗೆ ಕೆಲವೊಂದು ಟೆಸ್ಟ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಇದು ಒಂಥರ ಪ್ರಾಸೆಸ್ ಅನ್ಸುತ್ತೆ. ತುಂಬಾ ಜನ ನೋಡಿ ಕಮೆಂಟಲ್ಲಿ ಹೇಳಿದ್ದಾರೆ ಅದನ್ನೇ. ಅದು ಏನು ಕಮ್ಮಿ ಏನಾಗೋದಿಲ್ಲ, ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ನಾನು ಅದನ್ನು ಪ್ರಿವೆಂಟ್ ಮಾಡ್ತಿದ್ದೇನೆ. ನನಗೆ ಅದು ಆ್ಯಕ್ಚುಲಿ ತುಂಬ ಜನ ಹೇಳಿದ್ದೀರಿ ನೀವು ಕೂಡ ಅಲ್ಲಿ ಟ್ರೈ ಮಾಡಿ, ಇಲ್ಲಿ ಟ್ರೈ ಮಾಡಿ ಅಂತ. ನನಗೆ ಅದನ್ನು ತಿನ್ನುವ ಆಸೆ ಇಲ್ಲ ಯಾವತ್ತು, ಯಾವಾಗಲೂ ನನಗೆ ಅದನ್ನು ತಿನ್ಬೇಕಂತ ಯಾವತ್ತು ಅನಿಸ್ಲಿಲ್ಲ. ನಾನು ಬೇರೆ ಐಟಮ್ಸ್ ಅಂತ ಇರ್ತೇನಲ್ವ. ಸೊ ಓಕೆ, ಅದಕ್ಕೆ ನಾನು ಅದನ್ನು ಅವಾಯ್ಡೇ ಮಾಡ್ತೇನೆ. ಕೆಲವರು ಕೇಳಿದರೆ ಏನು ಮಾಡಬೇಕು. ನೀವು ಅದನ್ನು ಅವಾಯ್ಡೇ ಮಾಡಿದರೆ ಒಳ್ಳೆಯದು. ಅಲರ್ಜಿ ಏನು ಫುಡ್ ಇದೆಯೋ, ಅಲರ್ಜಿ ಅಂದರೆ ನಿಮ್ಗೆ ಯಾವುದರಿಂದ ಅಲರ್ಜಿ ಆಗ್ತದೆ ಅಂಥದ್ದು, ಅದನ್ನು ನೀವು ಎಷ್ಟು ಅವಾಯ್ಡ್ ಮಾಡ್ತೀರ ಅಷ್ಟೇ ಒಳ್ಳೆಯದು. ಬಟ್ ನಿಮಗೆ ತಿನ್ನಲೇಬೇಕಂತ ಆಸೆ ಇದ್ದರೆ ನೀವು ಅಲರ್ಜಿಸ್ಟ್ ಹತ್ರನೇ ಹೋಗಬೇಕು, ಡಾಕ್ಟರ್ಸ್ ಹತ್ರ ಹೋಗಿ. ಅವರು ನಿಮಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಟೆಸ್ಟ್ ಎಲ್ಲ ಮಾಡಿ. ಅದೇ ನಿಮಗೆ ಸೊಲ್ಯೂಷನ್, ಬೇರೆ ಸೊಲ್ಯೂಷನ್ ಇಲ್ಲ. ಕೆಲವರು ಕಮೆಂಟಲ್ಲಿ ಹೇಳಿದ್ದಾರೆ ಅಲ್ಲಿ ಆಯುರ್ವೇದದಲ್ಲಿ ಸಿಗ್ತದೆ, ಹೋಮಿಯೋಪತಿ, ನನಗೆ ಗೊತ್ತಿಲ್ಲ. ಅವರಿಗೆ ವರ್ಕ್ ಆಗಿದೆ ಅಂತ ಕೆಲವರಿಗೆ ಕಮೆಂಟ್ ಸೆಕ್ಷನಲ್ಲಿ ಓದಿ, ನಿಮ್ಗೆ ಗೊತ್ತಾಗ್ತದೆ. ಸೊ ನಾನೇನು ತಿಂತೇನೆ ಹೇಳಿ ಆಯಿತು, ಆಲ್ಮೋಸ್ಟ್ ಎಲ್ಲ ತಿಂತೇನೆ. ಬೇಳೆ, ಕಡಲೆ, ಬಟಾಣಿ ಹಾಕಿರಬಾರ್ದು ಅಷ್ಟೇ, ಅದು ಯಾವುದೇ ಐಟಮ್ಸ್ಗಾಗಿರಲಿ. ಮತ್ತು ಅದನ್ನೇ ನಾನು ಹೇಳಿದ್ದು. ಒಂದು ರೆಸ್ಟೋರೆಂಟ್ ಅವ್ರು ಕೂಡ ಒಂದಿಬ್ಬರು ಕಮೆಂಟ್ ಮಾಡಿದ್ರು, ಅವ್ರ ಓನರ್ಸ್ ಏನೋ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಇನ್ಫ್ಯಾಕ್ಟ್ ಅವರು ಅದೇ ಹೇಳಿದ್ದು, ರೆಸ್ಟೋರೆಂಟಲ್ಲಿ ಕೂಡ ಇದರ ಬಗ್ಗೆ ಯಾವುದೇ ಒಂದು ಈಗ ಇದು ಹಾಕಿರ್ತಾರೆ ಬೋರ್ಡಲ್ಲಿ, ಇನ್ಸ್ಟ್ರಕ್ಷನ್ಸ್, ರೂಲ್ಸ್ ಅಂತ. ಅಲ್ಲಿ ಯಾವುದೇ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲ, ಈ ಥರ ಫುಡ್ ಅಲರ್ಜಿ ಆಗ್ತದೆ
ಅಂತ ಅವರಿಗೂ ಗೊತ್ತಿಲ್ಲ. ಬಟ್ ನಾನು ಎಲ್ಲ ರೆಸ್ಟೋರೆಂಟ್ ಹೋಗಲಿ ನಾನು ಅವ್ರ ಹತ್ರ ಹೇಳ್ತೇನೆ ನನಗೆ ಈ ಥರ ಅಲರ್ಜಿ ಇದೆ ಈ ಐಟಮಿಂದ, ಸೊ ಇದು ಇಲ್ಲದ ಐಟಮನ್ನು ನೀವು ಸಜೆಸ್ಟ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಯಾರು ಇಲ್ಲ ಅಂತ ಹೇಳೋದಿಲ್ಲ. ನಾವು ಸೊಸೈಟಿಯಲ್ಲಿ ಈಗ ಏನು ಸೊಸೈಟಿ ಇದೆಯೋ 2024 21ನೇ ಶತಮಾನದಲ್ಲಿ ಎಲ್ಲರೂ ಒಳ್ಳೆಯವರಿರೋದು ಇವಾಗ. ಹಿಂದಿನ ಕಾಲದ ರೀತಿ ಇವಾಗಿಲ್ಲ, ಸ್ವಲ್ಪ ಎಲ್ಲಿದೆ ಬಟ್ ಇವಾಗಿಲ್ಲ. ನೀವು ರೆಸ್ಟೋರೆಂಟಲ್ಲಿ ಹೋಗಿ ನನಗೆ ಈ ಥರ ಸಮಸ್ಯೆ ಇದೆ ಬೇರೆ ಫುಡ್ ಸಜೆಸ್ಟ್ ಮಾಡಿ ಅಂತ ಯಾರು ಇಲ್ಲ ಅಂತ ಹೇಳೋದಿಲ್ಲ, ಅವ್ರು ಕೊಡ್ತಾರೆ. ಓಕೆ, ಧೈರ್ಯವಾಗಿ ಕೇಳಿ, ಏನಾಗೋದಿಲ್ಲ. ಮತ್ತು ಇನ್ನೊಂದು, ಕೆಲವರು ಅದೇ ನಾನು ಹೇಳಿದಾಗೆ ಮನೆಯವರಿಗೆ ಕೂಡ ಗೊತ್ತಿರೋದಿಲ್ಲ, ತಿನ್ನಿಸ್ಲಿಕ್ಕೆ ಪ್ರಯತ್ನ ಪಡ್ತಾರಂತ, ಅದು ಕೂಡ ಇದೆ. ಅವರು ಇನ್ಫ್ಯಾಕ್ಟ್ ಅವ್ರ ಮನೆಯವರೇ ಹೇಳಿದ್ದಾರೆ ನಮ್ಮ ಮಕ್ಕಳು ಕೂಡ ತಿನ್ನುವಾಗ ಎಲ್ಲ ಅದಾಗ್ತದೆ ತುರಿಸ್ತದೆ ಅಂತ ಹೇಳ್ತಾರೆ, ಬಟ್ ನಾವು ಆದರೂ ಕೂಡ ತಿನ್ನಿಸಿದ್ವಿ ಅಂತ, ಇವಾಗ ಗೊತ್ತಾಯ್ತು ಈ ಥರನೂ ಇದೆ ಅಂತ. ಅದೇ ಐ ಥಿಂಕ್ ಇಷ್ಟೇ ಮೇನ್ ಕ್ವಶನ್ಸ್ ಇದ್ದದ್ದೇ ಇಷ್ಟೇ. ನಿಮಗೆ ತಿನ್ನುವ ಆಸೆ ಇದೆ, ಅದು ಹೇಳಿದಾಗೆ ಅಲರ್ಜಿಸ್ಟ್ ಹತ್ರ ಹೋಗಿ, ಇಲ್ಲಾಂದರೆ ಅವಾಯ್ಡ್ ಮಾಡಿ, ಅದೇ ಸೊಲ್ಯೂಷನ್, ಬೇರೇನೂ ಇಲ್ಲ. ಮತ್ತು ನಾನು ಡಾಕ್ಟರ್ ಅಲ್ಲ, ನಂಗೆ ಮೆಡಿಸಿನ್ ಗೊತ್ತಿಲ್ಲ. ಓಕೆ, ನಾನು ತಗೊಳ್ಳೋ ಮೆಡಿಸಿನ್ ನನ್ನ ಬಾಡಿಗೇನು ಅಡ್ಜಸ್ಟ್ ಆಗಿದೆಯೋ ಆ ಥರ. ನಾನು ಫುಡ್ ಅವಾಯ್ಡ್ ಮಾಡೋದ್ರಿಂದ ನನಗೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಇಲ್ಲಿ ತನಕ, ಯಾವುದಕ್ಕೂ ನಾನು ಸೀರಿಯಸ್ ಆಗಲಿ ಬಿಟ್ಟಿಲ್ಲ. ಬಟ್ ಅದೇ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಈ ಥರನೂ ಆಗ್ಬೋದು ಅಂತ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ಟ್ಯಾಬ್ಲೆಟ್ಸ್ ತಗೊಳ್ತೇನೆ ಅಂತ. ಹೇಳಿಬಿಡ್ತೇನೆ ಒಂದ್ಸಲ. ನಾನು ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ, ನೀವು ಸೆಲ್ಫ್ ಮೆಡಿಕೇಷನ್ ಮಾಡೋ ತಪ್ಪಾಗ್ತದೆ. ಓಕೆ, ನಿಮಗಿರೋ ಅಲರ್ಜಿಗೆ ಮೋಸ್ಟ್ಲಿ ಆ ಟ್ಯಾಬ್ಲೆಟ್ ಆಗದೇ ಇರ್ಬೋದು ಒಂದು ರೀತಿಯಲ್ಲಿ ನೋಡಿದರೆ. ನಿಮ್ಮ ಬಾಡಿಗೆ ಅದು ಅಲರ್ಜಿಗೆ ಆಗ್ಬೋದು, ಗೊತ್ತಿಲ್ಲ. ಮೆಡಿಸಿನಲ್ಲಿ ಕೂಡ ಅಲರ್ಜಿ ಆಗ್ತದೆ. ನೀವು ಹಾಸ್ಪಿಟಲ್ ನೋಡಿರ್ಬೋದು, ಇಂಜೆಕ್ಷನಲ್ಲಿ ಕೊಡೋದಕ್ಕೆ ಮೊದಲು ಸ್ವಲ್ಪ ಕೊಡ್ತಾರೆ, ಮತ್ತೊಂದು 10 ನಿಮಿಷ ವೆಯ್ಟ್ ಮಾಡ್ತಾರೆ, ಯಾವುದೇ ಅಲರ್ಜಿಕ್ ರಿಯಾಕ್ಷನ್ ಸೈಡ್ ಎಫೆಕ್ಟ್ ಕೇಳಿದಿರಲ್ಲ, ಅದು ಕೂಡ ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಆಮೇಲೆ ಕೊಡ್ತಾರೆ. ಇಲ್ಲಾಂದರೆ ಸಡನ್ನಾಗಿ ಕೊಡೋದಿಲ್ಲ ಯಾವ ಮೆಡಿಸಿನ್ ಕೂಡ. ಕೆಲವರಿಗೆ ಮೆಡಿಸಿನಲ್ಲಿ ಕೂಡ ಅಲರ್ಜಿ ಆಗ್ತದೆ, ಅಲರ್ಜಿಕ್ ರಿಯಾಕ್ಷನ್ ಇದೆ. ಮತ್ತು ತುಂಬ ಕಮೆಂಟ್ಸ್ ಬಂದಿದೆ USA UK ಈ ದುಬೈ ಆ ಸೈಡಿಂದ, ಅಲ್ಲೆಲ್ಲ ಕೆಲವರು ವರ್ಕ್ ಮಾಡ್ತಾರೆ, ಡಾಕ್ಟರ್ಸು ನರ್ಸಸ್ ಮೆಸೇಜ್ ಕೂಡ ಮಾಡಿದ್ದಾರೆ, ಹೌದು ಅಲ್ಲಿ ಇದೆ ಅಂತ. ಬಟ್ ಅದೇ ಹೇಳಿದ್ದು, ಇಲ್ಲಿ ಅದೇ ದೊಡ್ಡ ಹಾಸ್ಪಿಟಲ್ ನಿಮಗೆ ಸಿಗ್ತದೆ, ಸಡನ್ನಾಗಿ ನಿಮ್ಗೆ ಎಲ್ಲಿ ಹೋದ್ರೂ ಗೊತ್ತಾಗೋದಿಲ್ಲ. ಅದೇ ಹೇಳಿದ್ದು ನಾನು, ಸಡನ್ ನಿಮ್ಮ ಹತ್ತಿರದಿರೋ ಹಾಸ್ಪಿಟಲ್ಸ್ಗೆ ಹೋದರೆ ಓಕೆ, ಅರ್ಥ ಆಯ್ತಲ್ವ? ಸೊ ಆ ಥರ. ಇನ್ನೊಂದು, ಒಬ್ಬರು ಕಮೆಂಟ್ ಮಾಡಿದ್ರು ಒಂದು ವೆಬ್ಸೈಟ್ ಹೆಸರು, ನಾನು ವೆಬ್ಸೈಟ್ ಹೆಸರು ಹೇಳೋದಿಲ್ಲ, ಹೌದು ಅದರಲ್ಲಿ ಸಿಗ್ತದೆ, ಹೌದು ನಾನು ನೋಡಿದ್ದೆ. ಬಟ್ ಅದು ಆ ಥರ ತಗೊಳ್ಳೋದಕ್ಕಿಂತ ಮೊದಲು ನೀವು ಬೆಸ್ಟ್ ಅಲರ್ಜಿಸ್ಟ್ ಹತ್ರ ಹೋಗಿ ಅವರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ತಗೊಳ್ಳಿ. ಈ ಥರ ವೆಬ್ಸೈಟಲ್ಲೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಅದು ಜೆನ್ಯೂನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಅವರೆಲ್ಲ ಸಪ್ಲೈಯರ್ಸೇ. ಬಟ್ ಸ್ಟಿಲ್ ಓಕೆ, ನೀವು ಡಾಕ್ಟರ್ಸ್ ಥ್ರೂ ಅದನ್ನು ಪರ್ಚೇಸ್ ಮಾಡಿ ತಗೊಳ್ಬೇಕಾದವರು. ಎಪಿಫೆನ್ ಆರ್ ಎಫಿನೆಫ್ರಿನ್ ಎರಡು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರು ಇರುತ್ತೆ, ಕೆಲವದಕ್ಕೆ ನಿಕ್ ನೇಮ್ ಕೂಡ ಇರುತ್ತೆ. ಮತ್ತೆ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಹೇಳಿದೆ. ಇನ್ನೊಬ್ರು ಹೇಳಿದ್ರು, ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ, ಜನರಿಗೆ ಹೆದರಿಗೆ ಆಗ್ತಂತ ಇದನ್ನೆಲ್ಲ ಈ ಥರ ವೀಡಿಯೋಸ್ ನೋಡಿ. ನಿಮ್ಗೆ ಇಲ್ಲಿ ತನಕ ಯಾವುದೇ ಅಲರ್ಜಿ ಆಗಿಲ್ಲ ಅಂದರೆ ಫುಡ್ ಐಟಮ್ಸಿಂದ ನಿಮ್ಗೆ ಯಾವುದೇ ಅಲರ್ಜಿ ಆಗೋದಿಲ್ಲ, ಸರಿ ತಿನ್ನಿ, ನೀವೇನು ತಿಂತೀರಿ ಅದನ್ನು ಸರಿ ತಿನ್ನಿ, ಏನಾಗೋದಿಲ್ಲ. ಇದು ಆಲ್ರೆಡಿ ಅಲರ್ಜಿ ಇರೋರಿಗೆ. ಫುಡ್ ಅಲರ್ಜಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ, ಬೇರೆ ಬೇರೆ ರೀತಿ ಅಲರ್ಜಿ ಇದೆ. ಕೆಲವರ ಅಲರ್ಜಿ ಇನ್ನೂ ಕೆಲವರಿಗೆ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬರು ಸ್ಪೈಸಿ ಫುಡ್ಡಿಂದ ಅಲರ್ಜಿ ಅಂತ ಹೇಳಿದ್ದಾರೆ. ಸ್ಪೈಸಿ ಫುಡ್ಡಿಂದ ನಾನು ಸ್ಪೈಸಿ ಫುಡ್ ತಿಂತೇನೆ, ನನಗೇನಾಗೋದಿಲ್ಲ. ನೀವು ಜಸ್ಟ್ ಇಮ್ಯಾಜಿನ್, ಸ್ಪೈಸಿ ಅಂದರೆ ಎಲ್ಲ ಬಂತು, ಮೆಣಸು ಅದು ಇದು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಹಾಕ್ತಾರೆ. ಸೊ ಅವ್ರಿಗೆ ಇನ್ನೂ ಕಷ್ಟ ಆಗ್ತದೆ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅದು ಇತ್ತು, ಮಿಲ್ಕಿಂದ ಡೈರಿ ಪ್ರಾಡಕ್ಟ್ಸಿಂದ ಅಲರ್ಜಿ ಆಗ್ತದೆ. ಸೊ ಈ ಥರ ಸೊಲ್ಯೂಷನ್ ಒಂದೇ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅವಾಯ್ಡ್ ಮಾಡಿ, ಇಲ್ಲ ಅಲರ್ಜಿಸ್ಟ್ ಹತ್ರ ಹೋಗಿ ಮೆಡಿಸಿನ್ ತೊಗೊಂಡು ಇಟ್ಕೊಂಡಿರಿ. ನಿಮ್ಗೆ ಅಲರ್ಜೀಸ್ ಇದೆ ಅಂದರೆ ಅದೇ ಸೊಲ್ಯೂಷನ್, ಬೇರೆ ಯಾವ ಸೊಲ್ಯೂಷನ್ ಇಲ್ಲ. ನಾನು ಈ ವಿಡಿಯೋ ಮಾಡೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಕಡೆಯಿಂದ ಬೇರೆ ಬೇರೆ ದೇಶದಿಂದ ಕೂಡ ಕಮೆಂಟ್ ಮಾಡಿದ್ದು ಅದೇ ಹೇಳಿದ್ದು. ನಮ್ಮ ಊರವರಂದರೆ ಕರ್ನಾಟಕದವರು, ಕನ್ನಡ ಅರ್ಥ ಆಗೋರೇ ನೋಡಿದ್ದು. ಕೆಲವರು ಬೇರೆಯವರು ಕೂಡ ನೋಡಿದ್ದಾರೆ ಕೆಲವು ವೀಡಿಯೋಸ್. ಬೇರೆ ಬೇರೆ ಕಡೆಯಿಂದ ಒಂದೇ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದಾಗ ನಮ್ಗೆ ಏನು ಅನಿಸ್ತಂದ್ರೆ ತುಂಬ ಜನ ಇದ್ದಾರಂತ. ಬಟ್ ಈ ಥರ ನಿಮ್ಮ ಸುತ್ತಮುತ್ತ ನೋಡಿದರೆ ಇದು ತುಂಬ ರ್ಯಾರ್, ತುಂಬ ಜನರಿಗೆ ಇರೋದಿಲ್ಲ, ಇದು ಅಪರೂಪ. ಈಗ ನಾನು ಹೇಳಿದಾಗೆ ನಮ್ಮ ಸ್ಕೂಲ್ ಕಾಲೇಜ್ ನಾನು ಒಬ್ಬನಿಗಿದ್ದದ್ದು. ಅದೇ ರೀತಿ ಬೇರೆಯವ್ರಿಗೂ ಇದ್ದಿರ್ಬೋದು, ಗೊತ್ತಿಲ್ಲ, ಎಲ್ಲರ ಪರಿಚಯ ಇರೋದಿಲ್ಲ ಅಲ್ವಾ. ಬಟ್ ಈ ವಿಷಯದ ಬಂದು ನನಗೆ ಮಾತಾಡೋದು. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳ್ತಾರೆ, ಅವೇರ್ನೆಸ್ ಇಲ್ಲ, ಜನರಿಗೆ ಗೊತ್ತಿಲ್ಲ, ಮತ್ತೊಂಥರ ಅಸಡ್ಡೆನೂ ಇದೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ. ಯಾವನೊಬ್ಬ ಕಮೆಂಟ್ ಮಾಡಿದ, ಬಿಡಿ ಅದನ್ನು ಡಿಲೀಟ್ ಮಾಡಿದೆ, ಅವನು ಬ್ಲಾಕ್ ಮಾಡಿದೆ, ಅದರ ಬಗ್ಗೆ ಅದು ಬೇಡ. ನೆಗೆಟಿವ್ ಪೀಪಲ್ ಅವ್ರಿಗೆ ಹುಳ ಬಿಟ್ಟಾಗಿ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆಯವ್ರು ಕೂಡ ಬೈತಿದ್ದ ಕಮೆಂಟ್ ಸೆಕ್ಷನಲ್ಲಿ, ಯಾಕೆ ಗೊತ್ತಿಲ್ಲ, ನಾನು ಡಿಲೀಟ್ ಮಾಡಿದ್ದೇನೆ, ಬ್ಲಾಕ್ ಮಾಡಿದ್ದೇನೆ, ಇಗ್ನೋರ್ ಹಿಮ್. ಕೆಳಗಡೆ 3 ರಿಸರ್ಚ್ ಪೇಪರ್ ಲಿಂಕ್ ಹಾಕಿರ್ತೇನೆ, ಓದೋರು ಓದ್ಬೋದು. ರಿಸರ್ಚ್ ಪೇಪರ್ ತುಂಬ ದೊಡ್ಡದಿರ್ತದೆ, 3 ಕೆಳಗಡೆ ಹಾಕಿರ್ತೇನೆ, ಓಕೆ ಓದಿ. ಸೊ ಬೆಸ್ಟ್ ಸೊಲ್ಯೂಷನ್ ಅದೇ, ಫುಡ್ ಅವಾಯ್ಡ್ ಮಾಡಿ. ಇಲ್ಲ ನಿಮಗೆ ತಿನ್ಬೇಕನ್ನಿಸಿದ್ರೆ, ನಿಮಗೆ ತುಂಬ ಅಲರ್ಜಿಸ್ ಆಗ್ತದಂದರೆ ಯಾವಾಗಲೂ ನೀವು ಅಲರ್ಜಿಸ್ಟ್ ಹತ್ರನೇ ಹೋಗಿ ಮೆಡಿಸಿನ್ ತಗೊಳ್ಳಿ, ಅದೇ ಬೆಸ್ಟ್. ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ. ಮತ್ತು ಕೆಲವು ಇಲ್ಲಿ ನಮ್ಮ ಉಡುಪಿಯವರು ಅನಿಸುತ್ತೆ, ಉಡುಪಿ ಮಂಗಳೂರವರು ಮತ್ತೇನು ತಿಂತೀರ ಅಂತ ಹೇಳಿದ್ರಿ. ಕಪ್ಪ ರೊಟ್ಟಿ, ನೀರು ದೋಸೆ, ಸಜ್ಜಿಗೆ, ಶೇವಿಗೆ, ಸೇಮಿಗೆ,
ಸಜ್ಜಿಗೆಗೆ ಇದು ಉದ್ದಿನ ಬೇಳೆ ಹಾಕಿರಬಾರ್ದು, ಹಾಕಿದರೆ ಅದನ್ನು ಸೈಡಿಗೆ ಇಡ್ತೇನೆ ನಾನು. ಅದಾದ ಸ್ವಲ್ಪ ಉದ್ದಲ್ಲಿ ನನಗೆ ಇಚ್ಚಿಂಗ್ ಆಗೋದಿಲ್ಲ, ಅಷ್ಟು ಅಸಿಡಿಟಿ ಆಗ್ತದೆ, ಅಷ್ಟೇನು ಸೀರಿಯಸ್ ಆಗೋದಿಲ್ಲ ನನಗೆ ಉದ್ದಲ್ಲಿ. ಬಟ್ ಅದೇ ಅಸಿಡಿಟಿ ಆಗ್ತದೆ, ಇಟ್ಸ್ ಮ್ಯಾನೇಜಬಲ್ ಅಗೇನ್, ಓಕೆ. ಬಟ್ ಬೇರೆ ಆಗೋದಿಲ್ಲ. ಸಿಮಿಲರ್ಲಿ ಅದೇ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್, ಇಲ್ಲಿ ಬನ್ಸ್ ಅಂತ ಮಾಡ್ತಾರೆ ಮಂಗಳೂರಲ್ಲಿ, ಅದು ತಿಂತೇನೆ ನಾನು. ಬಟ್ ಅದೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಒಂದು ಹೋಟೆಲ್ನ ಬನ್ಸ್ ತಿನ್ಬೋದು, ಆದರೆ ಇನ್ನೊಂದು ಹೋಟೆಲಲ್ಲಿ ಅವ್ರು ಬೇರೇನೋ ಎಣ್ಣೆ ಯೂಸ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್, ಅಥವಾ ಬೇರೇನೋ ಪ್ರಾಡಕ್ಟ್ಸ್ ಮಿಕ್ಸ್ ಆಗಿರ್ಬೋದು, ಹಿಟ್ಟು ಇರ್ತದಲ್ಲ ಅದು ಮಿಕ್ಸ್ ಆಗಿರ್ಬೋದು. ಅದು ನಂಗೆ ಗೊತ್ತಿರಲಿಲ್ಲ, ನಾನು ಒಂದ್ಸಲ ತಿಂದು ಸಿಕ್ಕಾಕೊಂಡಿದ್ದೇನೆ ಹಾಗೆ. ಆಮೇಲೆ ಗೊತ್ತಾಯಿತು ಒಂದು ಹೋಟೆಲ್ನ ರೆಸಿಪಿ ಬೇರೆ, ಇನ್ನೊಂದು ಹೋಟೆಲ್ನ ರೆಸಿಪಿ ಬೇರೆ. ಒಂದೇ ಪ್ರಾಡಕ್ಟ್ ಇದ್ದರೂ ಕೂಡ ಒಂದೊಂದು ಹೋಟೆಲ್ನ ಕುಕ್ ಬೇರೆ ಇರ್ತಾರೆ, ಶೆಫ್. ಸೊ ಅವ್ರು ಬೇರೆ ರೀತಿ ಮಾಡ್ತಾರೆ ಅಂತ. ಸೊ ಅದಕ್ಕೆ ಪ್ರತಿಯೊಂದು ಹೋಟೆಲಲ್ಲಿ ಕೂಡ ನಾನು ಕೇಳ್ತೇನೆ ಮೊದಲು, ಇಲ್ಲ ಬೆಸ್ಟ್ ಆಪ್ಷನ್ ಹೇಳ್ತೇನೆ ಇನ್ನೊಂದು, ಪಾರ್ಸೆಲ್ ತಗೊಂಡು ಬನ್ನಿ ಮನೆಗೆ. ಪಾರ್ಸೆಲ್ ತಗೊಂಡು ಬಂದು ಮನೇಲಿ ಚೆಕ್ ಮಾಡಿ ಒಂದ್ಸಲ. ನಾನು ಹೇಳಿದ ಅದಕ್ಕೆ ಜನರಿಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಅವೇರ್ನೆಸ್ ಇಲ್ಲ. ನೀವು ಪಾರ್ಸೆಲ್ ತಗೊಂಡು ಬನ್ನಿ, ಮನೇಲಿ ತಿಂದು ನೋಡಿ, ಸ್ವಲ್ಪ ಆಗ ಗೊತ್ತಾಗ್ತದೆ. ಅಲರ್ಜಿ ಇರೋರಿಗೆ ಮಾತ್ರ ಅದು, ಅಲರ್ಜಿ ಇಲ್ಲದವರವರಿಗೆ ಅಲ್ಲ. ನೀವು ಮತ್ತೆ ಅಲ್ಲಿ ಆಕ್ವರ್ಡ್ ಫೀಲಿಂಗ್ ಏನಿರೋದಿಲ್ಲ ಅಲ್ಲಿ ತುಂಬ ಜನರ ಮಧ್ಯೆ. ಸೊ ಅದಕ್ಕೆ ಪಾರ್ಸೆಲ್ ತಗೊಂಡ್ಬನ್ನಿ. ಮತ್ತು ಇನ್ನೊಂದು ನೆಯ್ಯಪ್ಪ ಕೂಡ ಹಾಗೆ, ಒಂದು ಹೋಟೆಲಲ್ಲಿ ತಿನ್ಬೋದು. ನೆಯ್ಯಪ್ಪ ಅಂತ ಅದಕ್ಕೆ ಬೇರೆ ಹೆಸರು ಇರ್ಬೋದು, ನಂಗೆ ಗೊತ್ತಿಲ್ಲ. ಒಂದು ಹೋಟೆಲಲ್ಲಿ ತಿನ್ಬೋದು, ಬೇರೆ ಹೋಟೆಲದ್ದು ಅದೇ ನಾನು ಅದಕ್ಕೆ ಪಾರ್ಸೆಲ್ ತೊಗೊಂಡ್ಬರ್ತೇನೆ ಇದ್ದಾಗ. ಮತ್ತು ಆಲ್ಮೋಸ್ಟ್ ಆಲ್ ನಾನ್ ವೆಜಿಟೇರಿಯನ್ ಡಿಶಸ್ ತಿಂತೇನೆ, ನನಗೇನಾಗೋದಿಲ್ಲ. ಬಟ್ ಅದೇ ಹೊರಗಡೆ ಹೋದಾಗ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಬೇರೆ ಕಡೆ ಹೋದಾಗ ಕೇಳಬೇಕಾಗ್ತದೆ. ಕೆಲವೊಂದು ಕಡೆ ಕಡಲೆ ಎಲ್ಲ ಯೂಸ್ ಮಾಡಿರ್ತಾರೆ, ಮಸಾಲ ಪೌಡರ್ ಏನೋ ಒಂದು ಅದಕ್ಕೆ. ಆ್ಯಂಡ್ ತುಂಬ ಜನ ಅದೇ ಎಂಪಥೆಟಿಕ್ ಕಮೆಂಟ್ಸ್ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್. ಐ ಲೈಕ್ ಯು, ಐ ಲವ್ ಯು ಆಲ್. ಕೀಪ್ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೇನೆ, ಬೇರೆ ಇದೇ ಥರ ವೀಡಿಯೋಸ್ ಮಾಡಬೇಕಂತ ಪ್ಲಾನ್ ಇದ್ದದ್ದು ನಂದು. ಬಟ್ ಏನೋ ನನಗೆ ಯಾಕೊಂಥರ ಅನಿಸ್ತಾ ಇತ್ತು, ಇನ್ನು ಜನ ಅಷ್ಟೊಂದು ಸಪೋರ್ಟ್ ಮಾಡೋದು ಇಲ್ವೋ ಅಂತ. ಬಟ್ ಅದೇನು ಟೈಮ್ ಅಂತ ಹೇಳ್ತಾರಲ್ವಾ, ಟೈಮ್ ಮತ್ತೇನು ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ ನನಗೆ. ಟೈಮ್ ಕ್ಲಿಕ್ ಆಗೋದು, ಏನೋ ಲಕ್, ಏನೋ ಬೇರೆ ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಅದೇ ಇತ್ತು. ನಿಮ್ಗೆ ಅದೇ ಆಲ್ಮೋಸ್ಟ್ ಎಲ್ರಿಗೂ ಒಂದೇ ಉತ್ತರ ಅದರಲ್ಲಿ. ಮತ್ತೆ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ಅನಾಫಿಲಾಕ್ಸಿಸ್ ಟೆಸ್ಟ್ ಎಲ್ಲಿ ಮಾಡ್ತಾರಂತ. ಅದು ಟೆಸ್ಟ್ ಅಲ್ಲ, ಅದು ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್, ಅದಕ್ಕೆ ಟೆಸ್ಟ್ ಅಂತ ಇಲ್ಲ. ಇದು ಅಲರ್ಜಿ ಇರೋರಿಗೆ ಆಗ್ತದೆ ಅಷ್ಟೇ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಏನು ತಿನ್ಲಿಕ್ಕೆ ಆಗ್ತದೆ ತಿನ್ನಿ ಆರಾಮಾಗಿ, ಅಂಥದ್ದೇನಾಗೋದಿಲ್ಲ. ಬಟ್ ನೆನಪಿಟ್ಕೊಳ್ಳಿ, ಎಲ್ಲಾದರೂ ತಿಂದು ಏನಾದರೂ ನಿಮ್ಗೆ ಈ ಥರ ಅಲರ್ಜಿಕ್ ರಿಯಾಕ್ಷನ್ ಆದರೆ ಅದು ಏನು ಬೇಕಾದ್ರೂ ಆಗಿರೋದು, ಇಚ್ಚಿಂಗ್, ಸ್ವೆಲ್ಲಿಂಗ್, ಬ್ರೀತಿಂಗ್ ಡಿಫಿಕಲ್ಟಿ, ವಾಮಿಟಿಂಗ್, ತಲೆ ತಿರುಗೋದು, ಜ್ವರ ಬಂದಾಗ ಆಗೋದು, ವೀಸಿಂಗ್, ಸಮಥಿಂಗ್ ಲೈಕ್ ದ್ಯಾಟ್. ಅಲ್ಲಿ ಇರೋರಿಗೆ ಅಟ್ಲೀಸ್ಟ್ ಹೇಳಿ, ನಾನೊಂದು ಈ ಪ್ರಾಡಕ್ಟ್ ತಿಂದೆ, ಆಮೇಲೆ ನನಗೆ ಈ ಥರ ಆಯಿತು ಅಂತ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ, ಅದೇ ಅವರ ಮಕ್ಕಳಿಗಿದೆ ಅವಾಯ್ಡ್ ಮಾಡ್ತಾರೆ. ಟೀಚರ್ಸ್ ಕೂಡ ಅದೇ ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಇನ್ನು ಮುಂದೆ ಸ್ವಲ್ಪ ಅವೇರ್ ಆಗಿರ್ತೇವೆ ಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ಕೊಡಬೇಕಾದ್ರೆ ಅಂತ, ಫುಡ್ ಕೊಡುವಾಗ ಅಂತ. ಅದೇ ಹೇಳಿದ್ದು ನಾನು. ಇವನ್ ನರ್ಸಸ್ ಕೂಡ ಕೆಲವರು ಮೆಸೇಜ್ ಮಾಡಿ ಹೇಳಿದ್ದಾರೆ, ಅಬ್ರಾಡಲ್ಲಿರೋರು, ಇವನ್ ನಮ್ಮ ದೇಶದವ್ರು ಕೂಡ ಒಂದು ಮೆಸೇಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಹೇಳಿದೆ. ತುಂಬ ಕಾಂಪ್ಲೆಕ್ಸ್ ಟಾಪಿಕ್ ಏನಲ್ಲ ಇದು, ಬಟ್ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಜನರಿಗೆ ಅಷ್ಟೇ. ಸೊ ಎಸ್ಪೆಷಲಿ ಟೀಚರ್ಸ್ಗೆ, ಮಕ್ಕಳಿದ್ದವರಿಗೆಲ್ಲ ಶೇರ್ ಮಾಡಿ. ಸೊ ಅವರಿಗೊಂದು ಅಟ್ಲೀಸ್ಟ್ ಒಂದು ಗೊತ್ತಿರುತ್ತೆ, ಈ ಥರ ಏನಾದರೂ ಅಲರ್ಜಿಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಬೋದಂತ, ಅಥವಾ ಅವರ ಫ್ಯಾಮಿಲಿ ಯಾರಿಗದು ಇರ್ಬೋದು, ಆವಾಗ ತಲೆಗೆ ಇರ್ತದೆ ತಲೆಯಲ್ಲಿ ಈ ಥರ ಅದು ಇರ್ಬೋದು ಅಂತ. ಇಲ್ಲಾಂದರೆ ಬೇರೆ ಏನೋ ಅಂತ ತಿಳ್ಕೊಳ್ತಾರೆ, ಜ್ವರ ಬಂತು, ಶೀತ ಆಯಿತು ಅಂತ. ಇದು ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗೆ ಅದಕ್ಕೆ ಆನ್ಸರ್ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ನಾನು. ಸೇಮ್ ಕ್ವಶನ್ಸ್ ಇದೆ ಎಲ್ಲದರಲ್ಲಿ ಕೂಡ. ಈ ವಿಡಿಯೋದಿಂದ ತುಂಬ ಜನರಿಗೆ ಆ್ಯಕ್ಚುಲಿ ಗೊತ್ತಾಯಿತು ಈ ಥರನೂ ಇದೆ ಅಂತ. ಸೊ ಇನ್ನು ಮುಂದೆ ಇದೇ ರೀತಿ ವೀಡಿಯೋಸ್ ಮಾಡ್ತೇನೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರ್ಬೋದು. ಅಪರೂಪಕ್ಕೆ ವ್ಲಾಗ್ಸ್ ಕೂಡ ಹಾಕ್ತೇನೆ. ನಾನು ಜಾಸ್ತಿ ಹೊರಗಡೆ ಎಲ್ಲ ಹೋಗೋದಿಲ್ಲ. ನಾನಾಯಿತು, ನನ್ನ ಬುಕ್ಸ್ ಆಯಿತು, ತಿರುಗಾಡಲಿಕ್ಕೆಲ್ಲ ಜಾಸ್ತಿ ಹೋಗೋದಿಲ್ಲ ನಾನು. ರೀಸೆಂಟಾಗಿ ಟ್ರಾವೆಲಿಂಗ್ ಅಂತ ಒಂದು ಇದೆ ಇಂಟ್ರೆಸ್ಟ್ ಬಂತು ನನಗೆ. ಆ್ಯಕ್ಚುಲಿ ಡೆಸ್ಟಿನೇಷನ್ ಅನ್ನೋದಕ್ಕಿಂತ ಈ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಜನರ ಲೈಫ್ ಸ್ಟೈಲ್ ನೋಡೋದು, ಅಲ್ಲಿನ ಎನ್ವಿರಾನ್ಮೆಂಟ್, ಅದು ನಂಗೆ ಇಷ್ಟ ಆಗ್ತದೆ. ಸೊ ಮೇ ಬಿ ಇನ್ನು ನೋಡುವ, ಟ್ರಾವೆಲ್ ಮಾಡ್ಬೋದು. ಬಟ್ ಸದ್ಯಕ್ಕೆ ನಾನೇ ವೀಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು ಎಲ್ಲಾನು. ಸದ್ಯಕ್ಕೆ ಯಾರು ನಾನು ಹೈರ್ ಮಾಡೋದಿಲ್ಲ, ನೋಡುವ. ಮತ್ತು ಅದೇ ನನ್ನ ಪ್ಲ್ಯಾನ್ ಇದ್ದದ್ದು ಪಾಡ್ಕಾಸ್ಟ್ ಟೈಪ್, ಇಂಟರ್ವ್ಯೂಸ್ ಟೈಪ್ ವೀಡಿಯೋಸ್ ಮಾಡಬೇಕಂತ. ಬಟ್ ಅದಕ್ಕೊಂದು ಸೆಟಪ್ ಬೇಕು, ಒಂದು ಸ್ಟುಡಿಯೋ ರೀತಿ. ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಅದೇನು ದೊಡ್ಡ ವಿಷಯ ಅಲ್ಲ, ಇಲ್ಲಿ ರೆಂಟಿಗೆಲ್ಲ ಸಿಗ್ತದೆ ಬಿಡಿ. ಅದು ಸ್ಟುಡಿಯೋಸ್ ಎಲ್ಲ ರೆಂಟಿಗೆ ಕೊಡ್ತಾರೆ. ಬಟ್ ಸ್ಟಿಲ್ ಇಲ್ಲಿ ತನಕ ನಾನು ಆ ಇನಿಷಿಯೇಷನ್ ತಗೊಂಡಿರಲಿಲ್ಲ. ಬಟ್ ಇನ್ನು ಮುಂದೆ ನೋಡುವ. ಮತ್ತು ಹಾಗೆ ಆ ಇನಿಷಿಯೇಷನ್ ತಗೊಂಡು ಹೇಳೋದಿಲ್ಲ, ಒಂದಿಬ್ಬರಿಗೆ ಮೆಸೇಜ್ ಕೂಡ ಮಾಡಿದ್ದೆ ಇದಕ್ಕೆ ಮೊದಲು, ಮೇ ಬಿ ಕೊಲಾಬರೇಷನ್ ಮಾಡೋಣ ಏನು ಅಂತ. ಬಟ್ ಅದೇ ನಿಮಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರುವಾಗ, ಫಾಲೋವರ್ಸ್ ಕಮ್ಮಿ ಇರುವಾಗ ಯಾರು ಕೂಡ ನಿಮ್ಮನ್ನು ಕೇರ್ ಮಾಡೋದಿಲ್ಲ. ಒಂದು ಸಲ ನಿಮಗೆ ಫೇಮ್ ಸಿಕ್ತು, ಒಂದು ಸಲ ನಿಮ್ಮದು ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಯಿತು, ಆಮೇಲೆ ನಿಮಗೆ ಏನು ಹೇಳ್ತಾರೆ, ನಿಮ್ಗೊಂದು ಮಹತ್ವ ಕೊಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾರೆ. ಅನ್ಫಾರ್ಚುನೇಟ್ಲಿ ದ್ಯಾಟ್ಸ್ ಹೌ ಸೊಸೈಟಿ ವರ್ಕ್ ಆಗೋದೇ ಹಾಗೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇನ್ನು ಮುಂದೆ ಮಾಡುವ ಒಂದೊಂದು ವೀಡಿಯೋಸ್ ಹಾಕ್ತೇನೆ ಇದೇ ಥರ. ಮತ್ತು ಬುಕ್ ರಿವ್ಯೂಸ್ ಕೂಡ ಮಾಡ್ತೇನೆ. ನಾನು ಬುಕ್ಸ್ ಓದ್ತೇನೆ,
ಬುಕ್ ರಿವ್ಯೂಸ್ ಅನ್ನೋದಕ್ಕಿಂತ ಆ್ಯಕ್ಷನೇಬಲ್ ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್ ಯಾವುದೊಂದು ಪಾಯಿಂಟ್ ಇದೆ ಅದನ್ನು ನೀವು ನಿಮ್ಮ ಡೈಲಿ ಲೈಫ್ಗೆ ಅಪ್ಲೈ ಮಾಡಿ ನಿಮ್ಮ ಲೈಫ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂಥ ಪಾಯಿಂಟ್ಸ್ ಹೇಳ್ತೇನೆ. ಸಮ್ಮರಿ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ್ಯಕ್ಷನೇಬಲ್ ಪಾಯಿಂಟ್ಸ್ ಇರಬೇಕು ಒಂದು ಬುಕ್ಕದ್ದು, ಆವಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರೋದು. ಸೊ ಆ ಥರ ವೀಡಿಯೋಸ್ ಇರುತ್ತೆ. ನನಗೆ ಗ್ಯಾಜೆಟ್ಸ್ ಅಂದರೆ ಇಷ್ಟ. ಐ ಲೈಕ್ ಗ್ಯಾಜೆಟ್ಸ್. ಈ ಮೊಬೈಲ್, ಸ್ಮಾರ್ಟ್ಫೋನು, ಕಂಪ್ಯೂಟರ್ಸು, ಕ್ಯಾಮೆರಾ, ಲೈಟ್ಸ್, ನನಗೆ ಅದಂದರೆ ಇಷ್ಟ ತುಂಬ, ಮೊದಲಿಂದ ಸಣ್ಣನಿರುವಾಗಾದರೂ. ಸೊ ಅದರ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡ್ತೇನೆ. ಆಲ್ರೆಡಿ ಮಾಡಿದ್ದೆ, ಬಟ್ ಅದೇ ಅಷ್ಟೊಂದು ಡೀಟೇಲ್ ಆಗಿ ಯಾವುದು ಮಾಡಿರಲಿಲ್ಲ. ಇನ್ನೊಂದು ಮಾಡ್ತಾ ಹೋಗೋದು ಒಂದು ವೀಡಿಯೋಸು. ಬೇರೆ ಚಾನಲ್ ಥರ ಅಲ್ಲ, ಏನು ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ, ಅನ್ಬಾಕ್ಸಿಂಗ್ ಮಾಡಿದೆ ಆ ಥರ ಅಲ್ಲ, ನಿಮ್ಗೆ ಗೊತ್ತಾಗ್ತದೆ ನೋಡಿ. ಹಾಗೆ ಇನ್ನೊಂದು, ನಿಮ್ಗೇನಾದ್ರೂ ಈ ಥರ ಫುಡ್ ಎಲರ್ಜಿ ಆಯಿತು, ಎಲ್ಲೋ ಏನೋ ತಿಂದು ಸಡನ್ ಆಗಿ ಏನೋ ಒಂಥರ ರಿಯಾಕ್ಷನ್ ಗೊತ್ತಾಯ್ತು ನಿಮಗೆ, ಒಂದು ವೇಳೆ ಅಲ್ಲಿ ಯಾರೋ ಹತ್ರ ಇದ್ದರೂ ಕೂಡ ಅವ್ರಿಗೆ ಹೇಳಿ ನಾನು ಈ ಥರ ತಿಂದ ನನಗೆ ಅಂದರೆ ಫುಡ್ ಎಲರ್ಜಿ ಆಯಿತು. ಒಂದು ವೇಳೆ ನಿಮ್ಮನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾದ್ರೆ ಮೋಸ್ಟ್ಲಿ ನಿಮಗೆ ಅನ್ಕಾನ್ಷಿಯಸ್ ಆಗ್ಬೋದು, ನೀವು ಪ್ರಜ್ಞೆ ಇಲ್ದಿರ್ಬೋದು. ಸೊ ಅವ್ರ ಹತ್ರ ಹೇಳಿಡಿ ಯಾರತ್ತಾದರೂ, ಇಲ್ಲ ಹತ್ತಿರದಲ್ಲಿ ಯಾರಾದರೂ ಮೆಡಿಕಲ್ ಇದೆ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳಿ. ಅವ್ರು ಕೊಡ್ತಾರೆ ಬೇರೆ ಬೇರೆ ಆ್ಯಂಟಿಹಿಸ್ಟಮಿನ್ ಟ್ಯಾಬ್ಲೆಟ್ಸ್, ಎಲರ್ಜಿ ಟ್ಯಾಬ್ಲೆಟ್ಸ್ ಅಂತ ಹೇಳಿ. ನಾನೊಂದು ಫುಡ್ ತಿಂದೆ, ನನಗೆ ಇದರಿಂದ ಎಲರ್ಜಿ ಆಗ್ತಾಯಿದೆ, ಅವ್ರು ಕೊಡ್ತಾರೆ ಸಡನ್ ಆಗಿ. ಅದು ಯಾಕೆ ಅಂದರೆ ಅದೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತೆ ಟ್ಯಾಬ್ಲೆಟ್ಸ್ ಕಂಪೆನೀಸು, ಅದಕ್ಕೆ. ಓಕೆ, ಮತ್ತೆ ಏನಿಲ್ಲ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದೆ. ಇದು ಕೂಡ ಲಾಂಗ್ ಆಯಿತು ವಿಡಿಯೋ ಆ್ಯಕ್ಚುಲಿ. ನಿಮ್ಗೆ ಎಲರ್ಜಿಸ್ ಆಲ್ರೆಡಿ ಇದೆ, ಅಥವಾ ನಿಮ್ಮ ಮಕ್ಕಳಿಗಿರ್ಬೋದು, ನಿಮ್ಮ ಪ್ಯಾರೆಂಟ್ಸ್ ಇರ್ಬೋದು, ಎಲ್ಲ ಏಜ್ ಅವರಿಗೂ ಇದೆ ಆಲ್ಮೋಸ್ಟ್. ಅದನ್ನು ಇಗ್ನೋರ್ ಮಾಡಬೇಡಿ, ಒಂಥರ ನಿರ್ಲಕ್ಷ್ಯ ಮಾಡಬೇಡಿ. ಓಕೆ, ಇಟ್ ಈಸ್ ಸೀರಿಯಸ್ ಇಶ್ಯೂ. ಈ ಥರ ಸೀರಿಯಸ್ ಲೆವೆಲಿಗೆ ಕೂಡ ಹೋಗ್ಬೋದು ಇವರಿಗೆ ಆದಾಗೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಒನ್ಸ್ ಅಗೇನ್ ಆದಷ್ಟು ಅವಾಯ್ಡ್ ಮಾಡಿ. ಬಿ ಸೇಫ್, ಟೇಕ್ ಕೇರ್. ಇನ್ಸ್ಟಾಗ್ರಾಮ್ ನಂತರ ನಾನು ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಿದ್ದದ್ದು, ಇವಾಗ ಇನ್ಸ್ಟಾಗ್ರಾಮ್ ಆ್ಯಪ್ ಯೂಸ್ ಮಾಡ್ತೇನೆ. ಮೋಸ್ಟ್ಲಿ ಅಲ್ಲಿ ಕೂಡ ನಾನು ಈ ವಿಡಿಯೋಸ್ಗಳನ್ನು ಶಾರ್ಟ್ ಕಟ್ ಮಾಡಿ ಹಾಕ್ತೇನೆ. ಅಲ್ಲಿ ಇನ್ನು ತುಂಬ ದೊಡ್ಡ ಆಡಿಯನ್ಸ್ ಇದೆ. ಯೂಟ್ಯೂಬ್ ಬೇರೆ ಆಡಿಯನ್ಸ್, ಆ ಆಡಿಯನ್ಸೇ ಬೇರೆ ಏನು, ಬಟ್ ಸ್ಟಿಲ್ ನೋಡುವ. ಅಗೇನ್, ಯಾರಿಗೆಲ್ಲ ಅಲರ್ಜಿ ಇದೆಯೋ ಸ್ಟೇ ಸೇಫ್, ಬಿ ಅವೇರ್, ಜಾಗೃತಿಯಿಂದರಿ, ಆರಾಮಾಗಿರಿ. ಬೇರೆ ಯಾರಿಗೆ ಅಲರ್ಜಿಸ್ ಇಲ್ವೋ ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮೋಸ್ಟ್ಲಿ ನಿಮ್ಮ ಮಕ್ಕಳಿಗೂ ಬರ್ಬೋದು. ಇದು ಯಾರಿಗೆ ಬರ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ಯಾರಾದರೂ ಈ ಥರ ತಿಂದಾಗ ಅಲರ್ಜೀಸ್ ಆಗ್ತದೆ ಅಂತ ಹೇಳಿದರೆ ಅದನ್ನು ನಂಬಿ, ಇರುತ್ತೆ ಅವರಿಗೆ, ಕೆಲವರಿಗೆ. ಒಬ್ಬರಿಗಿಲ್ಲ ಅಂದರೆ ಇನ್ನೊಬ್ಬರಿಗೆ ಇರುತ್ತೆ ಅದು. ಒಬ್ಬರಿಗಿಲ್ಲ ಅಲರ್ಜಿ, ಇನ್ನೊಬ್ಬರಿಗಿಲ್ಲದಿರ್ಬೋದು. ಯಾರಿಗಾದರೂ ಈ ಥರ ಅಲರ್ಜೀಸ್ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಎಸ್ಪೆಷಲಿ ಪ್ರೆಸೆಂಟಾಗಿ ಯಾರಿಗಾದರೂ ಮಕ್ಕಳಾಗಿರೋರಿಗೆ, ಪ್ಯಾರೆಂಟ್ಸ್ಗೆ ಅಂಥವ್ರಿಗಿದ್ರೆ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್, ಕಮೆಂಟ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್.